ಶ್ರೀಮಂತರು ವಿಭಿನ್ನ ರೀತಿಯಲ್ಲಿ ಯೋಚಿಸುತ್ತಾರೆ, ಹೀಗಾಗಿ ಅವರು ಶ್ರೀಮಂತರಾಗಿರುತ್ತಾರೆ. ಇದು ಸೈನ್ಸ್ನಲ್ಲೂ ಸಾಬೀತಾಗಿದೆ. ಇದನ್ನು ಸಾಬೀತುಪಡಿಸಲು ಸೈಂಟಿಸ್ಟ್ಗಳು ಸಾವಿರಾರು ಜನರ ಬ್ರೈನನ್ನು ಸ್ಕ್ಯಾನ್ ಮಾಡಿದರು ಮತ್ತು ಶ್ರೀಮಂತ ಯೋಚನೆ ಹೊಂದಿರುವವರ ಬ್ರೈನ್ ಬಯೋಲಾಜಿಕಲಿ ಬದಲಾಗುತ್ತದೆ. ಇದರಿಂದಲೇ ಅವರುಗಳು ಶ್ರೀಮಂತರಾಗಿರುತ್ತಾರೆ ಎಂಬುದನ್ನು ತಿಳಿದರು. ಅಂದರೆ ಶ್ರೀಮಂತರು ಅವರ ಬ್ರೈನ್ ಸ್ಟ್ರಕ್ಚರನ್ನು ಬದಲಾಯಿಸುವ ಯಾವುದೋ ವಿಷಯವನ್ನು ಯೋಚಿಸುತ್ತಾರೆ. ಬಡವರ ಬ್ರೈನ್ ಮೇಲೂ ಈ ಸ್ಕ್ಯಾನ್ ಮಾಡಿ ಈ ಯೋಚನೆ ತುಂಬಿದಾಗ ಅವರ ಬ್ರೈನ್ನಲ್ಲೂ ಬದಲಾವಣೆ ಕಂಡು ಅವರು ಶ್ರೀಮಂತರ ರೀತಿ ಯೋಚಿಸಲು ಪ್ರಾರಂಭಿಸಿದರು. ಇದಕ್ಕಾಗಿ 4 ವಿಷಯಗಳನ್ನು ಬದಲಾಯಿಸಬೇಕು ಎಂದು ವಿಜ್ಞಾನಿಗಳು ಕಂಡುಕೊಂಡರು. ಆಲ್ವೇಸ್ ಥಿಂಕ್ ಲಾಂಗ್ ಟರ್ಮ್. 1972ರಂದು ಕ್ಯಾಲಿಫೋರ್ನಿಯಾದ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಒಬ್ಬ ಸೈಕಾಲಜಿಸ್ಟ್ ಇದ್ದರು. ಅವರ ಹೆಸರು ವಾಲ್ಟರ್ ಮಿಶೆಲ್ ಆಗಿದೆ. ಅವರು 600 ಮಕ್ಕಳನ್ನು ಒಂದು ರೂಮ್ಗೆ ಕರೆದುಕೊಂಡು ಬಂದು ಒಂದು ಮಾರ್ಷ್ಮೆಲೋವನ್ನು ಇಟ್ಟು, ನಾನು 15 ನಿಮಿಷಗಳಿಗೆ ಹೊರಗಡೆ ಹೋಗಿ ಬರುವೆ. ಒಂದು ವೇಳೆ 15 ನಿಮಿಷದಲ್ಲಿ ನೀವು ಈ ಮಾರ್ಷ್ಮೆಲೋವನ್ನು ತಿನ್ನದಿದ್ದರೆ ನಾನು ಬಂದು 2 ಮಾರ್ಷ್ಮೆಲೋ ನೀಡುವೆ ಎಂದರು. ಈ ಮಕ್ಕಳು ಇದ್ದ ರೂಮ್ನಲ್ಲಿ ಹಿಡನ್ ಕ್ಯಾಮರಾಗಳು ಇದ್ದವು. ಇದರಿಂದ ಎಲ್ಲವೂ ರೆಕಾರ್ಡ್ ಆಗುತ್ತಿತ್ತು. ಸ್ವಲ್ಪ ಮಕ್ಕಳು 30 ಸೆಕೆಂಡ್ನಲ್ಲೇ ಮಾರ್ಷ್ಮೆಲೋವನ್ನು ತಿಂದರು. ಕೆಲವರು ಅದನ್ನು ಕೇವಲ ನೆಕ್ಕಿದರು. ಕೆಲವರು 15 ನಿಮಿಷಗಳವರೆಗೆ ಕಂಟ್ರೋಲ್ ಮಾಡಿ ನಂತರ ತಡೆಯಲಾಗದೆ ತಿಂದರು. 30% ಮಕ್ಕಳು ಉಳಿದ 15 ನಿಮಿಷ ವೇಟ್ ಮಾಡುತ್ತಿದ್ದರು. ವಾಲ್ಟರ್ ಅವರು 40 ವರ್ಷಗಳವರೆಗೆ ಈ ಮಕ್ಕಳನ್ನು ಟ್ರ್ಯಾಕ್ ಮಾಡುತ್ತಿದ್ದರು. ಮಾರ್ಷ್ಮೆಲೋ ತಿನ್ನದ ಆ 30% ಮಕ್ಕಳು ಒಳ್ಳೆಯ ಮಾರ್ಕ್ಸ್ ತೆಗೆಯುತ್ತಿದ್ದರು, ಒಳ್ಳೆಯ ಜಾಬ್ನಲ್ಲಿ ಇದ್ದರು. ಅವರ ಡೈವರ್ಸ್ ರೇಟ್ ಕಡಿಮೆ ಇತ್ತು, ಅವರ ಇನ್ಕಮ್ ಅಧಿಕವಿತ್ತು ಮತ್ತು ಅವರ ಓವರಾಲ್ ಅಡಿಕ್ಷನ್ಸ್ ಕಡಿಮೆ ಇದ್ದವು. ಅದೇ ಉಳಿದ 70% ಮಕ್ಕಳು ಹೈ ಡೆಪ್ಟ್ನಲ್ಲಿ ಮುಳುಗಿದ್ದರು. ಆರೋಗ್ಯ ಸಮಸ್ಯೆ ಅಧಿಕವಿತ್ತು, ಆದಾಯ ಕಡಿಮೆ ಇತ್ತು. ಅವರಲ್ಲಿ ಕೆಲವರು ಜೈಲ್ಗೂ ಹೋಗಿ ಬಂದಿದ್ದರು. ವಾಲ್ಟರ್ ಅವರು 40ಸ್ನಲ್ಲಿ ಇದ್ದ ಈ ಮಕ್ಕಳ ಬ್ರೈನನ್ನು ಮತ್ತೊಮ್ಮೆ ಸ್ಕ್ಯಾನ್ ಮಾಡಿದರು. ತಮ್ಮನ್ನು ಕಂಟ್ರೋಲ್ ಮಾಡಲು ಸಾಧ್ಯವಾಗದ 70% ಮಕ್ಕಳ ಬ್ರೈನ್ನ ಸೆಲ್ಫ್ ಕಂಟ್ರೋಲ್ ಭಾಗಗಳು ಇವಾಗಲೂ ವೀಕ್ ಇದ್ದವು. ಅದೇ 30% ಮಕ್ಕಳ ಬ್ರೈನ್ನ ಸೆಲ್ಫ್ ಕಂಟ್ರೋಲ್ ಭಾಗವು ಇತರರಿಗಿಂತ ಸ್ಟ್ರಾಂಗ್ ಇತ್ತು. ಇದರಿಂದ ನೀವು ಲಾಂಗ್ ಟರ್ಮ್ ಯೋಚಿಸಿ ಪೇಷನ್ಸ್ನಿಂದ ಇದ್ದರೆ ನಿಮ್ಮ ಬ್ರೈನ್ನಲ್ಲಿ ಟ್ರಾನ್ಸ್ಫಾರ್ಮ್ ಆಗುತ್ತದೆ ಮತ್ತು ನೀವು ಶ್ರೀಮಂತಿಕೆಯ ಕಡೆಗೆ ಹೋಗುವಿರಾ ಎಂದು ಸೈಂಟಿಸ್ಟ್ಗಳು ಕಂಡುಕೊಂಡರು. ಉದಾಹರಣೆಗೆ, ನಿಮಗೆ ಹಣದ ಅವಶ್ಯಕತೆ ಇರುತ್ತದೆ. ಆಗ ನೀವು ಬೇಗನೆ ಲೋನ್ ತೆಗೆದುಕೊಳ್ಳುವೆ, ಬೇಗನೆ ಜಾಬ್ ಮಾಡುವೆ, ನನಗೆ ನೆಕ್ಸ್ಟ್ ಮಂತ್ ಹಣ ಬೇಕು, ಹೀಗಾಗಿ ಬಿಸ್ನೆಸ್ ಬದಲು ಜಾಬ್ ಉತ್ತಮ. ಇವುಗಳನ್ನು ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ ಎನ್ನುತ್ತಾರೆ. ಅದೇ ನೀವು ಸ್ವಲ್ಪ ದಿನ ಕಾಯುವೆ, ಒಂದು ಇಂಟರ್ನೆಟ್ ಬಿಸ್ನೆಸ್ ಪ್ರಾರಂಭಿಸುವೆ, ಸ್ಕಿಲ್ಸ್ ಅಭಿವೃದ್ಧಿಪಡಿಸಿಕೊಳ್ಳುವೆ ಎಂದು ಯೋಚಿಸಿದರೆ ನಿಮ್ಮ ರಿಸಲ್ಟ್ ಕೂಡ ಬದಲಾಗುತ್ತದೆ. ಈ ರೀತಿಯ ಯೋಚನೆಯಿಂದಾಗಿಯೇ ನೀವು ಶ್ರೀಮಂತಿಕೆ ಇಲ್ಲ ಬಡತನದ ಕಡೆಗೆ ಹೋಗುವಿರಾ. ಜೆಫ್ ಬೆಜೋಸ್ ಬಗ್ಗೆ ನಮಗೆಲ್ಲರಿಗೂ ತಿಳಿದಿದೆ. ಅವರು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅವರು 80 ವರ್ಷದವರಾದಾಗ ಆ ನಿರ್ಧಾರದಿಂದ ಬೇಸರಗೊಳ್ಳುವರ ಎಂಬುದನ್ನು ಯೋಚಿಸುತ್ತಾರೆ. ಇದರಿಂದಲೇ ಅವರು ಅವರ ಮಲ್ಟಿಮಿಲಿಯನ್ ಜಾಬ್ ತೊರೆದು ಅಮೆಜಾನನ್ನು 1994ರಲ್ಲಿ ಪ್ರಾರಂಭಿಸಿದ್ದರು. ನಿಮ್ಮ ಬ್ರೈನನ್ನು ರಿವೈರ್ ಮಾಡಲು ಇರುವ ಪ್ರಾಕ್ಟಿಕಲ್ ಸ್ಟೆಪ್ಸ್ ಬಗ್ಗೆ ಈಗ ನೋಡೋಣ. ಡೆವಲಪ್ ಪೇಷನ್ಸ್ ಇನ್ ಯುವರ್ ಸೆಲ್ಫ್. ನಿಮ್ಮಲ್ಲಿ ಪೇಷನ್ಸನ್ನು ಬೆಳೆಸಿಕೊಳ್ಳಿ. ಆಲ್ವೇಸ್ ಥಿಂಕ್ ಲಾಂಗ್ ಟರ್ಮ್. ನಿಮ್ಮ ಕೆರಿಯರ್ ಮತ್ತು ಪ್ರೊಫೆಷನಲ್ ಬದುಕಿನಲ್ಲಿ ಲಾಂಗ್ ಟರ್ಮ್ ಡಿಸಿಷನ್ ಬಗ್ಗೆ ಯೋಚಿಸಿ ಹೊರತು ಈಗಲೇ ಹಣ ಗಳಿಸುವೆ ಎಂಬುದಲ್ಲ. ಕ್ರಿಯೇಟ್ ಎ ಪ್ರಿಡಿಕ್ಟಬಲ್ ಇನ್ಕಮ್ ಸ್ಟ್ರೀಮ್. 2019ರಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿಯ ರಿಸರ್ಚರ್ಗಳು ಒಂದು ಮಜವಾದ ಎಕ್ಸ್ಪೆರಿಮೆಂಟ್ ಮಾಡಿದ್ದರು. ಇವರು 200 ಜನರನ್ನು ಕರೆದುಕೊಂಡು ಬಂದಿದ್ದರು. ಅದರಲ್ಲಿ 100 ಜನ ಶ್ರೀಮಂತರಾಗಿದ್ದರೆ ಉಳಿದ 100 ಜನ ಸ್ಟ್ರಗಲ್ ಇಲ್ಲ ಬಡವರಾಗಿದ್ದರು. ಇವರೆಲ್ಲರನ್ನು ಹಣ ಗಳಿಸಲು ಮಾರ್ಗಗಳನ್ನು ತಿಳಿಸುವ ಒಂದು ಕೋಣೆಯೊಳಗೆ ಕಳುಹಿಸಲಾಯಿತು. ಅದರಲ್ಲಿ ಒಂದು ಬೋರ್ಡ್ನಲ್ಲಿ ಲುಕಿಂಗ್ ಫಾರ್ ಫ್ರೀಲ್ಯಾನ್ಸರ್ಸ್ ರೀತಿಯ ಪೋಸ್ಟ್ ಇದ್ದವು. ಅವರ ಜನರನ್ನೇ ಬೇಕಂತ ಕೋಣೆಯ ಒಳಗೆ ಕಳುಹಿಸಿ ಅವರ ಸಮಸ್ಯೆಯ ಬಗ್ಗೆ ತಿಳಿಸಲು ಕೇಳಿಕೊಂಡರು. ಹಣ ಗಳಿಸಲು ಇರುವ ಮಾರ್ಗದ ಬಗ್ಗೆ ತಿಳಿಸುವ ಪುಸ್ತಕಗಳನ್ನು ಇಟ್ಟಿದ್ದರು. ಇದರ ನಂತರ ಇವರೆಲ್ಲರಿಗೂ ಒಂದು ಪ್ರಶ್ನೆಯನ್ನು ಕೇಳಲಾಯಿತು. ಅದೆಂದರೆ, ನೀವು ಹಣ ಗಳಿಸುವ ಆಪರ್ಚುನಿಟಿಯನ್ನು ನೋಟ್ ಮಾಡಿಕೊಂಡಿರುವಿರಾ ಎಂದು ಕೇಳಿದರು. ಇದರ ರಿಸಲ್ಟ್ ಶಾಕಿಂಗ್ ಇತ್ತು. 70%ಗೂ ಅಧಿಕ ಶ್ರೀಮಂತರು ಕನಿಷ್ಠ 2ಕ್ಕಿಂತ ಹೆಚ್ಚು ಆಪರ್ಚುನಿಟಿಯನ್ನು ಕಂಡುಕೊಂಡಿದ್ದರು
ಮತ್ತು ಕೇವಲ 18% ಬಡವರು ಕೇವಲ ಒಂದು ಆಪರ್ಚುನಿಟಿಯನ್ನು ನೋಟ್ ಮಾಡಿಕೊಂಡರು. ಇವರ ಬ್ರೈನನ್ನು ಸ್ಕ್ಯಾನ್ ಮಾಡಿದಾಗ ಶ್ರೀಮಂತರ ಬ್ರೈನ್ನ ಡಿಟೆಕ್ಟರ್ ಪಾರ್ಟ್ ಆ್ಯಕ್ಟಿವ್ ಇತ್ತು ಮತ್ತು ಸ್ಟ್ರಗಲಿಂಗ್ ಜನರ ಬ್ರೈನ್ನ ಈ ಪಾರ್ಟ್ ಆ್ಯಕ್ಟಿವ್ ಇರಲಿಲ್ಲ, ಇಲ್ಲ ತುಂಬ ಕಡಿಮೆ ಆ್ಯಕ್ಟಿವ್ ಇತ್ತು. ಇದರ ಅರ್ಥ 85% ಮಿಲಿನಿಯರ್ಗಳು ಕನಿಷ್ಠ 3 ಮಲ್ಟಿಪಲ್ ಇನ್ಕಮ್ ಸ್ಟ್ರೀಮ್ಗಳನ್ನು ಹೊಂದಿರುತ್ತಾರೆ ಮತ್ತು ಸ್ಟ್ರಗಲ್ ಜನರು ಕೇವಲ ಒಂದೇ ಇನ್ಕಮ್ ಸ್ಟ್ರೀಮ್ ಹೊಂದಿರುತ್ತಾರೆ. ಇದಕ್ಕಾಗಿ ಬ್ರೈನ್ ರಿವೈರ್ ಮಾಡಲು ಈ ಪ್ರಾಕ್ಟಿಕಲ್ ಸ್ಟೆಪ್ಸ್ಗಳನ್ನು ಪಾಲಿಸಿ. ಬಿಕಮ್ ಆನ್ ಆಪರ್ಚುನಿಟಿ ಡಿಟೆಕ್ಟರ್. ಒಬ್ಬ ಆಪರ್ಚುನಿಟಿ ಡಿಟೆಕ್ಟ್ ಮಾಡುವವರಾಗಿ. ಇದರ ಅರ್ಥ ಹುಚ್ಚರ ರೀತಿ ಹಣ ಗಳಿಸುವ ಮಾರ್ಗಗಳನ್ನು ಹುಡುಕುತ್ತೀರಿ ಎಂದಲ್ಲ. ಇದಕ್ಕಾಗಿ ಮಿಲಿನಿಯರ್ ಮಾಡೆಲ್ ಫಾಲೋ ಮಾಡಿ. ಸ್ಟಾರ್ಟ್ ಒನ್ ಪ್ರಿಡಿಕ್ಟಬಲ್ ಇನ್ಕಮ್ ಸ್ಟ್ರೀಮ್. ಮಿಲಿನಿಯರ್ಗಳು ಹಣ ಗಳಿಸಲು ಒಂದೇ ಸ್ಟ್ರೀಮ್ನಿಂದ ಪ್ರಾರಂಭಿಸುತ್ತಾರೆ. ಆ ಹಣವು ಜಾಬ್ ಅಥವಾ ಬಿಸ್ನೆಸ್ನಿಂದ ಬರಬಹುದು, ಆದರೆ ಮೊದಲಿಗೆ ಪ್ರಿಡಿಕ್ಟಬಲ್ ಆಗಿ ಹಣ ಬರುವುದು ಮುಖ್ಯವಾಗಿದೆ. ಒಮ್ಮೆ ಪ್ರಿಡಿಕ್ಟಬಲ್ ಇನ್ಕಮ್ ಬಂದ ನಂತರ ಅವರು ಇನ್ನಷ್ಟು ಇನ್ಕಮ್ ಆಪರ್ಚುನಿಟಿಯನ್ನು ಕಂಡುಕೊಳ್ಳಲು ಪ್ರಾರಂಭಿಸುತ್ತಾರೆ. ಅದೆಂದರೆ ಇಂಟರ್ನೆಟ್ ಬಿಸ್ನೆಸ್ ಪ್ರಾರಂಭಿಸುವುದು, ಫ್ರೀಲ್ಯಾನ್ಸಿಂಗ್ ಮಾಡುವುದು, ಏಜೆನ್ಸಿ ಪ್ರಾರಂಭಿಸುವುದು, ಬ್ಲಾಗಿಂಗ್ ಮಾಡುವುದು, ಡ್ರಾಪ್ ಶಿಪ್ಪಿಂಗ್ ಮಾಡುವುದು, ಕ್ರಿಯೇಟರ್ ರೀತಿಯ ಯಾವುದೇ ಬಿಸ್ನೆಸ್ಸನ್ನು ಮಾಡುತ್ತಾರೆ ಮತ್ತು ಅಲ್ಲಿಂದಲೂ ಹಣ ಗಳಿಸಲು ಪ್ರಾರಂಭಿಸುತ್ತಾರೆ ಮತ್ತು ಇಲ್ಲೂ ಒಂದು ಪ್ರಿಡಿಕ್ಟಬಲ್ ಇನ್ಕಮ್ ಸ್ಟ್ರೀಮ್ ಮಾಡಿಕೊಳ್ಳುತ್ತಾರೆ. ನಂತರ ಮತ್ತೊಂದು ಬಿಸ್ನೆಸ್ ಬಗ್ಗೆ ನೋಡುತ್ತಾರೆ. ಯಾವುದೇ ಶ್ರೀಮಂತ ವ್ಯಕ್ತಿ ಒಮ್ಮೆಲೆ 10 ಕೆಲಸದ ಮೇಲೆ ಫೋಕಸ್ ಮಾಡಿಲ್ಲ. ಕೇವಲ ಒಂದೇ ವಿಷಯದಲ್ಲಿ ಮಾಸ್ಟರ್ ಆಗಿ ಏನನ್ನೋ ಕ್ರಿಯೇಟ್ ಮಾಡಿ ಆಪರ್ಚುನಿಟಿ ಹುಡುಕಿ ಬ್ರೈನನ್ನು ಆ್ಯಕ್ಟಿವ್ ಇರಿಸಿ ಮುಂದಿನ ಆಪರ್ಚುನಿಟಿಯನ್ನು ಪ್ರಿಡಿಕ್ಟಬಲ್ ಮಾಡಿ ಮುಂದೆ ಹೋದರು. ಈಗ ಜಗತ್ತಿನ ಅತಿದೊಡ್ಡ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದ ಜೆಫ್ ಬೆಜೋಸ್ ಬಗ್ಗೆ ತಿಳಿಯೋಣ. 1990ರಲ್ಲಿ ಇವರು ಡಿ.ಇ. ಶಾ ಹೆಡ್ಜ್ ಫಂಡ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಅಲ್ಲಿ ವರ್ಷಕ್ಕೆ $2 ರಿಂದ $2.5 ಮಿಲಿಯನ್ ಗಳಿಸುತ್ತಿದ್ದರು. 1994ರಲ್ಲಿ ಇವರು ಅಮೆಜಾನ್ ಲಾಂಚ್ ಮಾಡಿದರು. ಇದರಲ್ಲಿ ಪುಸ್ತಕಗಳನ್ನು ಮಾರುವ ಬಗ್ಗೆ ಯೋಚಿಸಿದರು. ಇವರು ತಮ್ಮ ಗ್ಯಾರೇಜ್ನಿಂದ ಅಮೆಜಾನನ್ನು ಲಾಂಚ್ ಮಾಡಿದರು. 1998ರಲ್ಲಿ ಅಮೆಜಾನ್ ಮ್ಯೂಸಿಕ್, DVD ಮತ್ತು ಎಲೆಕ್ಟ್ರಾನಿಕ್ಸ್ನಲ್ಲೂ ಎಕ್ಸ್ಪ್ಯಾಂಡ್ ಆಯಿತು. 2000ರಲ್ಲಿ ಇವರು ಅಮೆಜಾನ್ ಮಾರ್ಕೆಟ್ ಪ್ಲೇಸನ್ನು ಲಾಂಚ್ ಮಾಡಿದರು. ಇದರಲ್ಲಿ 15% ಕಮಿಷನ್ ತೆಗೆದುಕೊಳ್ಳಲು ಪ್ರಾರಂಭಿಸಿದರು. 2000ದಲ್ಲಿ ಬ್ಲೂ ಆರಿಜಿನ್ ಎಂಬ ಸ್ಪೇಸ್ ಕಂಪನಿಯನ್ನು ಪ್ರಾರಂಭಿಸಿದರು. 2002ರಲ್ಲಿ ಅಮೆಜಾನ್ ವೆಬ್ ಸರ್ವಿಸ್ AWSನ ಡೆವಲಪ್ಮೆಂಟನ್ನು ಪ್ರಾರಂಭಿಸಿದರು. ಇದರಲ್ಲಿ ಕ್ಲೌಡ್ ಸರ್ವಿಸ್ ನೀಡುವ ಬಗ್ಗೆ ಯೋಚಿಸಿದ್ದರು. 2005ರಲ್ಲಿ ಇವರು ಅಮೆಜಾನ್ ಪ್ರೈಮನ್ನು ಲಾಂಚ್ ಮಾಡಿದರು. ಇದರಲ್ಲಿ $139 ಸಬ್ಸ್ಕ್ರಿಪ್ಷನ್ ಫೀಸ್ ಇಟ್ಟಿದ್ದರು. 2006ರಂದು ಇವರು AWS ಅನ್ನು ಪಬ್ಲಿಕಲಿ ಲಾಂಚ್ ಮಾಡಿದರು ಮತ್ತು ಇದೇ AWS ಇಂದು ಅಮೆಜಾನ್ 70% ಪ್ರಾಫಿಟ್ ತರುತ್ತಿದೆ. ಇದರ ಬಗ್ಗೆ ಎಷ್ಟೋ ಜನಗಳಿಗೂ ತಿಳಿದಿರುವುದಿಲ್ಲ. 2007ರಲ್ಲಿ ಇವರು ಕಿಂಡಲ್ ಲಾಂಚ್ ಮಾಡಿದರು. ಇದರಲ್ಲಿ 30% ಬುಕ್ ಕಮಿಷನ್ ತೆಗೆದುಕೊಂಡರು. 2013ರಂದು ಇವರು $250 ಮಿಲಿಯನ್ ವಾಷಿಂಗ್ಟನ್ ಪೋಸ್ಟನ್ನು ಖರೀದಿಸಿದರು ಮತ್ತು 1998ರಿಂದ ಇಲ್ಲಿಯವರೆಗೂ ಇವರು ಗೂಗಲ್, ಊಬರ್, ಏರ್ಬಿಎನ್ಬಿ ರೀತಿಯ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುತ್ತಲೇ ಇದ್ದಾರೆ. ಇಂದು ಇವರ ಹತ್ತಿರ 4 ಲಕ್ಷ ಎಕರೆಗಿಂತ ಅಧಿಕ ಲ್ಯಾಂಡ್ ಇದೆ. ಇವರು ರಿಯಲ್ ಎಸ್ಟೇಟ್ ಟೈಕೂನ್ ಆಗಿದ್ದಾರೆ. ಈ ಸ್ಟೋರಿಯಿಂದ ಒಂದು ವಿಷಯ ಚೆನ್ನಾಗಿ ಅರ್ಥವಾಗುತ್ತದೆ. ಈ ವ್ಯಕ್ತಿಯು ಮೊದಲಿಗೆ ಜಾಬ್ ಮಾಡುತ್ತಿದ್ದರು. ಒಂದು ಆಪರ್ಚುನಿಟಿ ಕಂಡುಕೊಂಡು ಬುಕ್ಗೆ ಬಂದರು. ಬುಕ್ನ ನಂತರ ಮ್ಯೂಸಿಕ್ಗೆ ಬಂದರು. ಹೀಗೆ ನಿಧಾನವಾಗಿ ಎಕ್ಸ್ಪ್ಯಾಂಡ್ ಮಾಡುತ್ತಾ ಬಂದರು. ಅದು ಕೇವಲ ಒಂದು ಸಮಯದಲ್ಲಿ ಒಂದು ವಿಷಯವನ್ನು ಸಾರ್ಟ್ ಮಾಡಿ ಮುಂದುವರೆದರು. ಲರ್ನ್ ಡೈಲಿ ಟು ರೀಚ್ ಯುವರ್ ಫೈನಾನ್ಷಿಯಲ್ ಗೋಲ್ಸ್. ಶ್ರೀಮಂತರ ಬ್ರೈನ್ ಬಗ್ಗೆ ಥಾಮಸ್ ಕಾರ್ಲಿ ಅವರಿಗೆ ಆಸಕ್ತಿ ಇತ್ತು. ಇವರು ಒಬ್ಬ ಫೈನಾನ್ಷಿಯಲ್ ಪ್ಲ್ಯಾನರ್ ಆಗಿದ್ದರು. ಇವರು ತಮ್ಮ ಶ್ರೀಮಂತ ಕ್ಲೈಂಟ್ಸ್ಗಳ ಬ್ರೈನ್ಗಳನ್ನು ಅರ್ಥ ಮಾಡಿಕೊಳ್ಳಲು ಬಯಸಿದ್ದರು. ಇವರು ತಮ್ಮ 233 ಶ್ರೀಮಂತ ಕ್ಲೈಂಟ್ಸ್ಗಳ ಡೈಲಿ ಹ್ಯಾಬಿಟ್ಸ್ಗಳನ್ನು ಟ್ರ್ಯಾಕ್ ಮಾಡಲು ಪ್ರಾರಂಭಿಸಿದರು ಮತ್ತು ಅವರಿಗೆ ತಿಳಿದಿರುವ ಬಡಜನರ ಹ್ಯಾಬಿಟ್ಗಳನ್ನು ಟ್ರ್ಯಾಕ್ ಮಾಡಲು ಪ್ರಾರಂಭಿಸಿದರು. ಇವರು ಇದನ್ನು 5 ವರ್ಷಗಳಿಗೆ ಪ್ರತಿದಿನ ಮಾಡಿದರು. ಇದರಲ್ಲಿ ಕಂಡ ಒಂದು ವ್ಯತ್ಯಾಸ ಇವರಿಗೆ ಶಾಕ್ ನೀಡಿತು. ಅವರ 90% ಶ್ರೀಮಂತ ಕ್ಲೈಂಟ್ಸ್ಗಳು ಪ್ರತಿದಿನ 30 ನಿಮಿಷವಾದರೂ ನೀಡಿ ಏನಾದರೂ ಹೊಸದನ್ನು ಕಲಿಯುತ್ತಿದ್ದರು. ಇದರ ಅರ್ಥ ರ್ಯಾಂಡಮ್ ಆಗಿ ಏನೋ ಕಲಿಯುತ್ತಿದ್ದರೆಂದಲ್ಲ. ಅವರು ಮೀನಿಂಗ್ಫುಲ್ ಇರುವುದನ್ನು, ಅವರಿಗೆ ರಿಲೆವೆಂಟ್ ಇರುವುದನ್ನು ಕಲಿಯುತ್ತಿದ್ದರು.
ಅದೇ 95%ನಷ್ಟು ಬಡವರು ಏನಾದರೂ ಹೊಸದನ್ನು ಕಲಿಯುತ್ತಿರಲಿಲ್ಲ, ಕೇವಲ ಟೈಮ್ ಪಾಸ್ ಮಾಡುತ್ತಿದ್ದರು. ನಿಮಗೆ ಇನ್ನೊಂದು ಉದಾಹರಣೆ ನೀಡುವೆವು. ರಾಹುಲ್ ಮತ್ತು ಅಂಕುರ್ ಎಂಬ ಇಬ್ಬರು ಗೆಳೆಯರು ಇದ್ದಾರೆ ಎಂದುಕೊಳ್ಳಿ. ಇವರನ್ನು ಕೋವಿಡ್ ಲಾಕ್ಡೌನ್ನಿಂದ ಜಾಬ್ನಿಂದ ತೆಗೆಯಲಾಗಿದೆ. ರಾಹುಲ್ ಯಾವಾಗಲೂ ನೆಟ್ಫ್ಲಿಕ್ಸ್ ನೋಡಿಕೊಂಡು ಇರುತ್ತಿದ್ದರು ಮತ್ತು ಅಂಕುರ್ ಅವರು ವಿಡಿಯೋ ಎಡಿಟಿಂಗ್ ಕಲಿಯಲು ಪ್ರಾರಂಭಿಸಿದರು. 9 ತಿಂಗಳ ನಂತರ ರಾಹುಲ್ ಅನ್ಎಂಪ್ಲಾಯ್ಡ್ ಇದ್ದನು. ಮಾರ್ಕೆಟ್ ಮತ್ತು ಕೋವಿಡ್ಗೆ ಬೈಯುತ್ತಿದ್ದನು. ಅದೇ ಅಂಕುರ್ ಕ್ಲೈಂಟ್ಸ್ಗಳಿಗೆ ವಿಡಿಯೋ ಎಡಿಟಿಂಗ್ ಮಾಡಿ ಪ್ರತಿ ತಿಂಗಳು 1.5 ಲಕ್ಷ ಗಳಿಸುತ್ತಿದ್ದಾರೆ. ಇಬ್ಬರ ಹತ್ತಿರ 9 ತಿಂಗಳು ಇತ್ತು. ಇಬ್ಬರ ಹತ್ತಿರ ಸೇಮ್ ಇಂಟರ್ನೆಟ್, ಸೇಮ್ ಆಪರ್ಚುನಿಟಿ ಇತ್ತು. ಆದರೆ ಅವರ ಆಯ್ಕೆ ಬೇರೆ ಬೇರೆ ಇದ್ದವು. ಇದರಿಂದ ಅವರ ರಿಸಲ್ಟ್ ಕೂಡ ಬೇರೆ ಬೇರೆ ಇತ್ತು. ಈ ಎಕ್ಸ್ಪೆರಿಮೆಂಟ್ನಿಂದ ನಮ್ಮಲ್ಲಿ ನಾವು ಏನು ಬದಲಾವಣೆ ಮಾಡಿಕೊಳ್ಳಬೇಕು? ಇದಕ್ಕಾಗಿ ಇರುವ ಪ್ರಾಕ್ಟಿಕಲ್ ಆ್ಯಕ್ಷನ್ ಸ್ಟೆಪ್ಸ್ ಏನು? ಅವೆಂದರೆ ಸೆಟ್ ಎ ಕ್ಲಿಯರ್ ಗೋಲ್. ನೀವು ಒಂದು ಗೋಲನ್ನು ಸೆಟ್ ಮಾಡಿಕೊಳ್ಳಬೇಕು. ಐಡೆಂಟಿಫೈ ಸ್ಕಿಲ್ಸ್ ನೀಡೆಡ್. ನಂತರ ಅವುಗಳನ್ನು ಸಾಧಿಸಲು ಯಾವ ಯಾವ ಸ್ಕಿಲ್ಸ್ನ ಅವಶ್ಯಕತೆ ಇದೆ ಎಂಬುದನ್ನು ತಿಳಿಯಿರಿ. ಲರ್ನ್ ಇಟ್ ಡೈಲಿ. ದಿನವೂ ಆ ಸ್ಕಿಲ್ಸನ್ನು ಕಲಿಯುತ್ತೀರಿ. ಓದುವುದು ನಿಮ್ಮ ಮೇಲೆ ನಿಂತಿದೆ. ಅನೇಕರು ದಿನವೂ ಇಷ್ಟು ಪುಸ್ತಕ ಓದಬೇಕು ಎನ್ನುತ್ತಾರೆ. ಆದರೆ ನಾವು ಎಲ್ಲಿಂದನಾದರೂ ಕಲಿಯಬಹುದು. ನೀವು ಪುಸ್ತಕ, ಆನ್ಲೈನ್ ವಿಡಿಯೋ ಇಲ್ಲ AI ಚಾರ್ಟ್ ಬಳಸಿಕೊಂಡು ಪ್ಲ್ಯಾನ್ ಮಾಡಿ ಓದಬಹುದು. ಕೆಲವರು ಪಾಡ್ಕಾಸ್ಟ್ನಿಂದ ಕಲಿತಾರೆ, ಕೆಲವರು ಯೂಟ್ಯೂಬ್ ವಿಡಿಯೋಗಳಿಂದ ಕಲಿಯುತ್ತಾರೆ. ನೀವು ನಿಮಗೆ ಕಲಿಯಲು ಬೆಸ್ಟ್ ಅನಿಸುವ ಮಾಧ್ಯಮ ಯಾವುದು ಎಂಬುದನ್ನು ತಿಳಿಯಿರಿ. ನೀವು ಬಿಸ್ನೆಸ್ ಮಾಡಲು ಬಯಸಿದ್ದು, ಇಲ್ಲ ಇನ್ವೆಸ್ಟಿಂಗ್, ಇಲ್ಲ ಫಿಟ್ ಆಗಲು ಬಯಸಿದ್ದರೆ ರ್ಯಾಂಡಮ್ ಆಗಿ ಇವುಗಳ ಬಗ್ಗೆ ಕಲಿಯಬೇಡಿ. ಟಾರ್ಗೆಟ್ ಮಾಡಿ ಕಲಿಯಿರಿ. ಇದರ ಅರ್ಥ ನೀವು ಕಲಿಯುತ್ತಿರುವುದನ್ನು ಇಂಪ್ಲಿಮೆಂಟ್ ಮಾಡಲು ಪ್ರಯತ್ನಿಸಿ. ನಾವು ಇಲ್ಲಿ ಕೇವಲ ನಾಲೆಡ್ಜ್ ಬೆಳೆಸಿಕೊಳ್ಳಲು ಹೇಳುತ್ತಿಲ್ಲ. ನಾಲೆಡ್ಜ್ ಬೆಳೆಸಿಕೊಳ್ಳುವುದು ನಿಮ್ಮನ್ನು ಶ್ರೀಮಂತನಾಗಿ ಮಾಡುತ್ತಿಲ್ಲವೆಂದರೆ ಅದು ವ್ಯರ್ಥವಾಗಿದೆ. ಓನ್ ಯುವರ್ ಫೈನಾನ್ಷಿಯಲ್ ಲೈಫ್, ನೋ ಬ್ಲೇಮ್ ಗೇಮ್. ಅಮೆರಿಕಾದವರು ಶ್ರೀಮಂತರ ಬ್ರೈನ್ ಬಗ್ಗೆ ಇಷ್ಟು ರಿಸರ್ಚ್ ಮಾಡಲು ತೊಡಗಿದಾಗ ಲಂಡನ್ನವರು ಹಿಂದುಳಿಯುವವರೇ? 2017ರಂದು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನ ರಿಸರ್ಚರ್ಗಳು ಒಂದು ಅದ್ಭುತವಾದ ವಿಷಯವನ್ನು ಮಾಡಿದ್ದರು. ಅವರು 5 ದೇಶಗಳಿಂದ 10,000 ಜನರನ್ನು ಪಿಕ್ ಮಾಡಿದರು. ಅವರನ್ನು ಶ್ರೀಮಂತ ಮತ್ತು ಬಡವ ಎಂಬ 2 ಗುಂಪಾಗಿ ಮಾಡಿ, ನೀವು ಇಂದು ಫೈನಾನ್ಷಿಯಲಿ ಎಲ್ಲಿರುವಿರೋ ಅಲ್ಲಿ ಏಕೆ ಇರುವಿರಾ ಎಂಬ ಸರಳ ಪ್ರಶ್ನೆ ಕೇಳಿದರು. ಇದಕ್ಕೆ ಜನಗಳು ಏನೇನು ಉತ್ತರ ನೀಡಿರಬಹುದು? ಬಡವರು, ಎಕನಾಮಿ ಡೌನ್ ಇದೆ, ಫ್ಯಾಮಿಲಿ ಸಿಚುವೇಶನ್ ಸರಿ ಇಲ್ಲ, ಯಾವುದೇ ಆಪರ್ಚುನಿಟಿ ಇಲ್ಲ, ಗೌರ್ಮೆಂಟ್ ಯೂಸ್ಲೆಸ್ ಆಗಿದೆ ಎಂದರು. ಅದೇ ಶ್ರೀಮಂತರು, ನಾನು ಸರಿಯಾದ ನಿರ್ಧಾರ ತೆಗೆದುಕೊಂಡೆನು, ಪರ್ಸಿಸ್ಟೆಂಟ್ ಇದ್ದೆನು, ಗಿವ್ ಅಪ್ ಮಾಡಲಿಲ್ಲ, ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡೆನು ಎಂದರು. ನಂತರ ಈ ಗುಂಪಿನ ಬ್ರೈನನ್ನು ಸ್ಕ್ಯಾನ್ ಮಾಡಲಾಯಿತು. ಬಡವರ ಬ್ರೈನ್ ಸ್ಕ್ಯಾನ್ ಮಾಡಿದಾಗ ಇವರ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಭಾಗವು ಆ್ಯಕ್ಟಿವ್ ಇರಲಿಲ್ಲ. ಭಯ ನೀಡುವ ಭಾಗವಾದ ಅಮೆಗ್ಡಾಲಾ ಭಾಗವು ಆ್ಯಕ್ಟಿವ್ ಇತ್ತು. ಅದೇ ಓನರ್ಶಿಪ್ ತೆಗೆದುಕೊಳ್ಳುವವರ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಭಾಗವು ಆ್ಯಕ್ಟಿವ್ ಇತ್ತು ಮತ್ತು ಅಮೆಗ್ಡಾಲಾ ಭಾಗವು ಆ್ಯಕ್ಟಿವ್ ಇರಲಿಲ್ಲ. ಇದರ ಅರ್ಥ ನೀವು ನಿಮ್ಮ ಬದುಕಿನ ಫೈನಾನ್ಷಿಯಲ್ ನಿರ್ಧಾರ ತೆಗೆದುಕೊಂಡರೆ ನಿಮ್ಮ ಬ್ರೈನ್ ಟ್ರಾನ್ಸ್ಫಾರ್ಮ್ ಆಗುತ್ತದೆ ಮತ್ತು ನೀವು ಶ್ರೀಮಂತಿಕೆಗೆ ಹತ್ತಿರವಾಗುತ್ತೀರಾ. ಈಗ ಪ್ರಾಕ್ಟಿಕಲ್ ಆ್ಯಕ್ಷನ್ ಬಗ್ಗೆ ಮಾತನಾಡೋಣ. ನೀವು ಮೊದಲಿಗೆ ನಿಮ್ಮನ್ನು ಶ್ರೀಮಂತನಾಗಿ ಕಾಣದಿರಲು ಇರುವ 5 ಎಕ್ಸ್ಕ್ಯೂಸಸ್ ಬಗ್ಗೆ ಬರೆಯಿರಿ. ನಂತರ ಅದನ್ನು ಫ್ಲಿಪ್ ಮಾಡಿ. ಉದಾಹರಣೆಗೆ, ನೀವು ನನಗೆ ಬಿಸ್ನೆಸ್ ಪ್ರಾರಂಭಿಸಲು ಸಾಧ್ಯವಿಲ್ಲ ಏಕೆಂದರೆ ನನ್ನ ಹತ್ತಿರ ಹಣವೂ ಇಲ್ಲ ಎನ್ನುತ್ತೀರಾ. ಇದನ್ನು ಫ್ಲಿಪ್ ಮಾಡಿ 0 ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ನಿಂದ ಪ್ರಾರಂಭಿಸುವೆ ಎನ್ನಬೇಕು. ಒಂದು ವೇಳೆ ನೀವು ಟೈಮ್ ಇಲ್ಲವೆಂದರೆ ಫ್ಲಿಪ್ ಮಾಡಿ ಟ್ರಾವೆಲ್ ಟೈಮ್ ಬಳಸಿಕೊಳ್ಳುವೆ ಎಂದು ಹೇಳಿ. ನೀವು ನನ್ನ ಹತ್ತಿರ ಕನೆಕ್ಷನ್ಸ್ ಇಲ್ಲವೆಂದರೆ ಆನ್ಲೈನ್ ಕಮ್ಯುನಿಟೀಸ್ ಜೊತೆ ಜಾಯಿನ್ ಆಗುವೆ ಎಂದು ಹೇಳಿ. ನೀವು ನನ್ನ ಹತ್ತಿರ ಸ್ಕಿಲ್ಸ್ ಇಲ್ಲವೆಂದುಕೊಂಡರೆ ಚಿಂತೆ ಬೇಡ, ಇದನ್ನು ಫ್ಲಿಪ್ ಮಾಡಿ ಯೂಟ್ಯೂಬ್ನಿಂದ ಕಲಿಯುವೆ ಎಂದು ಹೇಳಿ. ಇವುಗಳನ್ನು ಕೇವಲ 30 ದಿನ ಮಾಡಿ ಮತ್ತು ನಿಮ್ಮ ಬ್ರೈನ್ನ ಮೈಂಡ್ಸೆಟ್ ಬದಲಾಗುತ್ತದೆ. ಈ ವಿಡಿಯೋದಲ್ಲಿ ನಾವು 4 ಸ್ಟಡೀಸ್ ಬಗ್ಗೆ ಮಾತನಾಡಿದೆವು. ಈ 4 ಸ್ಟಡೀಸ್ನಲ್ಲಿ ಶ್ರೀಮಂತರ ಬ್ರೈನ್, ಬಡವರ ಬ್ರೈನ್ ಸ್ಟ್ರಗಲಿಂಗ್ನಲ್ಲಿ ಬೇರೆ ಬೇರೆ ಇರುತ್ತದೆ ಎಂಬುದನ್ನು ಕಂಡುಕೊಂಡೆವು. ಗುಡ್ ನ್ಯೂಸ್ ಏನೆಂದರೆ ನೀವು ನಿಮ್ಮ ಬ್ರೈನನ್ನು ಶ್ರೀಮಂತರ ರೀತಿ ಮಾಡಬಹುದು. ನಿಮ್ಮ ಈ ಥಿಂಕಿಂಗ್ನಿಂದ ಆ ಟ್ರಾನ್ಸ್ಫಾರ್ಮೇಷನ್ ಬಂದಾಗ ನೀವು ಶ್ರೀಮಂತಿಕೆಯ ಕಡೆಗೆ ಮೂವ್ ಆಗುವಿರ ಎಂಬುದು ಪ್ರಾಕ್ಟಿಕಲಿ ಪ್ರೂವ್ ಆಗಿದೆ. ಇನ್ನು ಇವುಗಳನ್ನು ಸಮ್ಮರೈಸ್ ಮಾಡಿದರೆ, ಆಲ್ವೇಸ್ ಥಿಂಕ್ ಲಾಂಗ್ ಟರ್ಮ್. ಯಾವಾಗಲೂ ಲಾಂಗ್ ಟರ್ಮ್ನಲ್ಲಿ ಯೋಚಿಸಿ.
ಅಂದರೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಲಾಂಗ್ ಟರ್ಮ್ನಲ್ಲಿ ಫಲ ನೀಡಬೇಕು. ಕ್ರಿಯೇಟ್ ಎ ಪ್ರಿಡಿಕ್ಟಬಲ್ ಇನ್ಕಮ್ ಸ್ಟ್ರೀಮ್. ಒಂದು ಪ್ರಿಡಿಕ್ಟಬಲ್ ಇನ್ಕಮ್ ಸ್ಟ್ರೀಮ್ ಮಾಡಿ, ನಂತರ ಇನ್ನೊಂದು ಆಪರ್ಚುನಿಟಿ ಹುಡುಕಿ, ಮತ್ತೊಂದು ಇನ್ಕಮ್ ಸ್ಟ್ರೀಮ್ ಮಾಡಿ. ಲರ್ನ್ ಡೈಲಿ ಟು ರೀಚ್ ಯುವರ್ ಫೈನಾನ್ಷಿಯಲ್ ಗೋಲ್ಸ್. ನಿಮ್ಮ ಗೋಲ್ಸನ್ನು ಮುಟ್ಟಲು ಪ್ರತಿದಿನ ಏನಾದರೂ ಹೊಸದನ್ನು ಕಲಿಯಿರಿ. ಓನ್ ಯುವರ್ ಫೈನಾನ್ಷಿಯಲ್ ಲೈಫ್, ನೋ ಬ್ಲೇಮ್ ಗೇಮ್. ನಿಮ್ಮ ಫೈನಾನ್ಷಿಯಲ್ ಬದುಕಿನ ಹೊಣೆಯನ್ನು ತೆಗೆದುಕೊಳ್ಳಿ ಮತ್ತು ಯಾರಿಗೂ ಬ್ಲೇಮ್ ಮಾಡಬೇಡಿ. ನೀವು ಇದರ ಲೀಡ್ ತೆಗೆದುಕೊಳ್ಳಿ, ಪೂರ್ತಿ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳಿ. ಅದು ಬಿಟ್ಟು ಇತರರಿಗೆ ಬ್ಲೇಮ್ ಮಾಡುತ್ತಾ ಟೈಮ್ ವೇಸ್ಟ್ ಮಾಡಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ.